ಹಾಯ್ ಎಲ್ಲರೂ ಹೇಗಿದ್ದೀರಾ, ವೆಲ್ಕಮ್ ಬ್ಯಾಕ್. ಸೊ ಈ ವಾರದ ರೀಡಿಂಗ್ ಏನು ಅಂತ ನೋಡೋಣ. ಓಕೆ, ಸೊ ಕರೆಂಟ್ ಫೀಲಿಂಗ್ಸ್ ನೋಡೋಣ. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಇವ್ರ ಕರೆಂಟ್ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಸೊ ಈ 3 ಕಾರ್ಡ್ಸಲ್ಲಿ 1 ಕಾರ್ಡ್ ಚೂಸ್ ಮಾಡಿ. ಓಕೆ, ಸೊ ಇದು ಫಸ್ಟ್ ಕಾರ್ಡ್ ಆಗಿರುತ್ತೆ, ಆ್ಯಂಡ್ ಇದು ಸೆಕೆಂಡ್ ಕಾರ್ಡ್ ಆಗಿರುತ್ತೆ, ಆ್ಯಂಡ್ ಇದು ಥರ್ಡ್ ಕಾರ್ಡ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಇಷ್ಟ, ನೀವು ಯಾವ ಕಾರ್ಡ್ ಬೇಕಾದರೂ ಚೂಸ್ ಮಾಡ್ಬೋದು. ನಾನು ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿದವ್ರಿಗೆ ರೀಡಿಂಗ್ ಇದು. ಓಕೆ, ಸೊ ಏನಿದೆ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ, ಆರ್ ಇವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ. ಓಕೆ, ಸೊ ಅದನ್ನು ನೋಡೋಣ. ಸೊ ಈ ಪರ್ಸನ್ ಡೆಫಿನೆಟ್ಲಿ ಹರ್ಟ್ ಆಗಿದ್ದಾರೆ. ಓಕೆ, 10 ಆಫ್ ಸ್ವರ್ಡ್ಸ್ ಇದೆ. ಸೊ ಏರ್ ಸೈನ್ ಇರ್ಬೋದು ಈ ಪರ್ಸನ್, ಆ್ಯಂಡ್ ಡೆಫಿನೆಟ್ಲಿ ತುಂಬ ಹರ್ಟ್ ಆಗಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಮಿಂದ ಹರ್ಟ್ ಆಗಿದ್ದಾರೆ. ಓಕೆ, ಸೊ ಇವ್ರ ಮನಸ್ಸಲ್ಲಿ ಅನಿಸ್ತಿರ್ಬೋದು. ಓಕೆ, ಸೊ ನೀವು ಯಾಕೆ ಇವ್ರನ್ನ ಹರ್ಟ್ ಮಾಡಿದ್ರಿ ಇಷ್ಟೊಂದು ಅಂತ. ಓಕೆ, ಮೋಸ್ಟ್ಲಿ ಪಾಸ್ಟ್ ರಿಲೇಷನ್ಶಿಪ್ ಸಹ ಇರ್ಬೋದು, ಇದು ಬ್ರೇಕಪ್ ಆಗಿರೋ ಹಾಗಿದೆ. ಓಕೆ, ಸೊ ಟವರ್ ಮೂಮೆಂಟ್ ಇರ್ಬೋದು, ಅಥವಾ ಈಗ ಬ್ರೇಕಪ್ ಆಗ್ತಿರ್ಬೋದು ನಿಮಗೆ. ಓಕೆ, ಸೊ ಅಂಥ ಪರ್ಸನ್ ಇರ್ಬೋದು ಇದು ಕೆಲವ್ರಿಗೆ. ಆ್ಯಂಡ್ ಇದು ಲೈಕ್ ಎಲ್ಲ ಜೋಡಿಯಾಗಿ ಸೈನ್ಸ್ಗೂ ಅನ್ವಯ ಆಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೆ ಅವ್ರು ತಗೊಳ್ಳಿ. ಇದು ಜನರಲ್ ರೀಡಿಂಗ್. ಸೊ ಡೆಫಿನೆಟ್ಲಿ ನೆಕ್ಸ್ಟ್ 8 ಆಫ್ ಕಪ್ಸ್ ಇದೆ, ಆ್ಯಂಡ್ ತುಂಬ ಎಮೋಷನ್ಸ್ ಇದೆ ಪರ್ಸನ್ಗೆ. ಬಟ್ ಮೋಸ್ಟ್ಲಿ ನಿಮ್ಮನ್ನು ನೆನೆಸ್ಕೊಂಡು ಅಳ್ತಿದ್ದಾರೆ ಈ ಪರ್ಸನ್. ಓ ಮೈ ಗಾಡ್. ಓಕೆ, ಸೊ ತುಂಬಾ ಒಂಥರ ಫೀಲಿಂಗ್ಸ್ ಇದೆ ಇವರಿಗೆ, ಆ್ಯಂಡ್ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ಏನೋ ಕಳ್ಕೊಂಡಿದ್ದಾರೆ ಆ ಥರ ಫೀಲಿಂಗ್ಸ್ ಈ ಪರ್ಸನ್ಗೆ. ಓಕೆ, ಸೊ ಮೋಸ್ಟ್ಲಿ ಸೋಲ್ಮೇಟ್ ಥರ ಕನೆಕ್ಷನ್ಸ್ ಇರ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರು ಅಂತ ಅನಿಸುತ್ತೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಮ ಕಡೆಯಿಂದ ಬ್ರೇಕಪ್ ಆಗಿರ್ಬೋದು. ಓಕೆ, ಸೊ ಅದಕ್ಕೆ ಈ ಪರ್ಸನ್ಗೆ ಈ ಥರ ಫೀಲಿಂಗ್ಸ್ ಬರ್ತಿರ್ಬೋದು, ಆರ್ ಈಗ ರೀಸೆಂಟಾಗಿ ಬ್ರೇಕಪ್ ಆಗಿರ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಈ ಪರ್ಸನ್ ಈ ಥರ ಫೀಲ್ ಮಾಡ್ತಿರ್ಬೋದು ಮೇ ಬಿ. ಓಕೆ, ಸೊ ಇದು ಕೆಲವ್ರಿಗೆ, ಸೊ ಇದು ಎಲ್ಲರಿಗೂ ಅನ್ವಯಿಸಲ್ಲ, ಬಟ್ ಎಲ್ಲ ಜೋಡಿಯಾಕ್ ಸೈನ್ಸ್ಗೂ ಅನ್ವಯ ಆಗ್ತಿದೆ. ಆ್ಯಂಡ್ ಇಲ್ಲಿ ವಾಟರ್ ಸೈನ್ಸ್ ಜಾಸ್ತಿ ಕಾಣಿಸ್ತಿದೆ ರೀಡಿಂಗಲ್ಲಿ. ಮೋಸ್ಟ್ಲಿ ಈ ಪರ್ಸನ್ ಕ್ಯಾನ್ಸೇರಿಯನ್ ಸಹ ಆಗಿರ್ಬೋದು, ಆ್ಯಂಡ್ ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೋತಾ ಇದ್ದಾರೆ ಲೈಫಲ್ಲಿ. ಓಕೆ, ಸೊ ಮೋಸ್ಟ್ಲಿ ಈ ಪರ್ಸನ್ ಅದಕ್ಕೋಸ್ಕರ ತುಂಬ ಬೇಜಾರಲ್ಲಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಈ ಪರ್ಸನ್ಗೆ. ಓಕೆ, ಈ ವ್ಯಕ್ತಿಗೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಇವ್ರಿಗೆ ಅನಿಸ್ತಿರ್ಬೋದು, ನೀವು ಯಾಕೆ ಈ ಥರ ಮಾಡಿದ್ರಿ ಈ ಪರ್ಸನ್ಗೆ. ಓಕೆ, ಸೊ ಆ ಥರ ಒಂದು ಫೀಲಿಂಗ್ಸ್ ಇದೆ ಇವ್ರ ಭಾವನೆ, ಇವರ ಮನಸ್ಸಲ್ಲಿ. ಆ್ಯಂಡ್ ಫೈರ್ ಸೈನ್ಸ್ ಆಗಿರ್ಬೋದು ಈ ಪರ್ಸನ್. ಓಕೆ, ಸೊ ಡಿಸ್ಟೆನ್ಸ್ ಇದೆ ಇಲ್ಲಿ. ಓಕೆ, ಸೊ ಮೋಸ್ಟ್ಲಿ ಡಿಸ್ಟೆನ್ಸ್ ಅಂದರೆ ದೂರ ಇದ್ದಾರೆ ಇವರು. ಓಕೆ, ಸೊ ಅದಕ್ಕೋಸ್ಕರ ಸಹ ಇವ್ರಿಗೆ ಈ ಥರ ಫೀಲಿಂಗ್ಸ್ ಬರ್ತಿರ್ಬೋದು. ಬಟ್ ಇವ್ರ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಬಗ್ಗೆ. ಓಕೆ, ಸೊ ಅದಂತೂ ತುಂಬ ಪರ್ಟಿಕ್ಯುಲರ್ ಇದೆ. ಈ ಪರ್ಸನ್ಸ್ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಫೈರ್ ಸೈನ್ಸ್ ಆಗಿರ್ಬೋದು, ಆ್ಯಂಡ್ ಈ ಡಿಸ್ಟೆನ್ಸ್ ಇರೋದ್ರಿಂದ ಮೋಸ್ಟ್ಲಿ ಇವರು ಬೇರೆ ಎಲ್ಲೋ ಇರ್ಬೋದು, ಲೈಕ್ ನಿಮ್ಮ ಜೊತೆ ಇಲ್ಲ ಇವರು. ಓಕೆ, ಸೊ ಅದಂತೂ ಖಂಡಿತ ಇದೆ. ಆ್ಯಂಡ್ ಚಿಕ್ಕವ್ರು ಇರ್ಬೋದು ಇವ್ರು ನಿಮಗಿಂತ. ಓಕೆ, ಸೊ ಮೇಜರ್ ವಾಟರ್ ಸೈನ್ಸ್ ಬರ್ತಿದೆ ನನಗೆ. ತುಂಬ ತುಂಬ ಚಿಕ್ಕವರು ಅಂತ ಅನಿಸುತ್ತೆ. ಆರ್ ಮೋಸ್ಟ್ಲಿ ಇವ್ರ ಮನಸ್ಸಲ್ಲಿ ಲೈಕ್ ನಿಮಗಿಂತ ಚಿಕ್ಕವರು, ಆರ್ ಇವ್ರು ಯೋಚನೆ ಮಾಡೋದ್ರಲ್ಲಿ ನಿಮಗಿಂತ ಚಿಕ್ಕವರು. ಓಕೆ, ಸೊ ಆ ಥರ ಇವ್ರ ಭಾವನೆ ಇರ್ಬೋದು ನಿಮ್ಮ ಬಗ್ಗೆ ಕೆಲವ್ರಿಗಿದು. ಓಕೆ, ಸೊ ಮೋಸ್ಟ್ಲಿ ಅದಕ್ಕೋಸ್ಕರ ಇವ್ರು ಯೋಚನೆ ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ. ಓಕೆ, ಮೇಜರ್ ಅಕ್ವೇರಿಯನ್ಸ್ ಬರ್ತಿದೆ ನನಗೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಮಿಂದ ಚಿಕ್ಕವರು ಅಕ್ವೇರಿಯನ್ಸ್, ಆ್ಯಂಡ್ ಕೆಲವ್ರಿಗೆ ಯಾರೋ ಹೊಸ ಪರಿಚಯ ಇರ್ಬೋದು. ಓಕೆ, ಆ್ಯಂಡ್ ಈ ಪರ್ಸನ್ ಲೈಕ್ ಇನ್ನೂ ಸ್ಟೇಬಲ್ ಇಲ್ಲ. ಅಂದರೆ ಇವರು ನಿಮ್ಮ ಬಗ್ಗೆ ಏನೇನು ಯೋಚನೆ ಮಾಡ್ತಿದ್ದಾರೆ, ಲೈಕ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಿಲ್ಲ. ಓಕೆ, ಸೊ ಅಂಥ ವ್ಯಕ್ತಿ ಸಹ ಆಗಿರ್ಬೋದು. ಓಕೆ, ತುಂಬ ಲೈಕ್ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಬಿಡಿದ್ದಾರೆ ನಿಮ್ಮನ್ನು. ಸೊ ಇದು ಹುಷಾರಾಗಿದೆ. ನನಗೆ ರೆಡ್ ಸೈನ್ಸ್ ಬರ್ತಿದೆ ಇಲ್ಲಿ, ಅಂದರೆ ವಾರ್ನಿಂಗ್ ಸೈನ್ಸ್ ಥರ ಇದೆ ಇದು. ಓಕೆ, ಸೊ ಅರ್ತ್ ಸೈನ್ಸ್ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ಇವ್ರು ಯೋಚನೆ ಮಾಡೋದೇ ಡಿಫ್ರೆಂಟ್ ಆಗಿದೆ. ಸಿ ಲೈಕ್ ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಈ ಪರ್ಸನ್ ಸ್ಟೆಬಿಲಿಟಿಗೋಸ್ಕರ ನಿಮ್ಮನ್ನು ಇಷ್ಟಪಡ್ತಿಲ್ಲ. ಓಕೆ, ಸೊ ಕೆಲವ್ರಿಗೆ ಡೆಫಿನೆಟ್ಲಿ ಹುಷಾರಾಗಿರಿ. ಅದಕ್ಕೆ ಮೋಸ್ಟ್ಲಿ ಬ್ರೇಕಪ್ ಆಗಿರ್ಬೋದು ಈ ಪರ್ಸನ್ ಜೊತೆ. ಆ್ಯಂಡ್ ಈಗ ಅವರು ಮೋಸ್ಟ್ಲಿ ಅನ್ನಿಸ್ತಿರ್ಬೋದು ಈ ಪರ್ಸನ್ಗೆ. ಓಕೆ, ಸೊ ಓಕೆ ಮಿಸ್ ಮಾಡ್ಕೊಂಡೆ ಬಟ್ ಆಪರ್ಚುನಿಟಿ ನಾನು ಅಂತ ಅನ್ನಿಸ್ತಿರಬಹುದು. ಓಕೆ, ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ ವೈಬ್ಸೇ ಡಿಫ್ರೆಂಟಾಗಿ ಬರ್ತಿದೆ ನನಗೆ ಈ ಪರ್ಸನ್ಗೆ. ಓಕೆ, ಸೊ ಇದು ಉಲ್ಟಾ ಬಂದಿದೆ. ಸೊ ಡೆಫಿನೆಟ್ಲಿ ಚಾರಿಟಿ ಮಾಡಬೇಕಾಗಿದೆ. ಓಕೆ, ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಚಾರಿಟಿ ಮಾಡೋಕ್ಕೆ, ಅಂದರೆ ಏನು ದಾನ ಮಾಡಬೇಕಂತ ಇಷ್ಟ ಆಗುತ್ತೋ ಅದನ್ನು ದಾನ ಮಾಡಿದ್ರೆ ನಿಮಗೆ ಒಳ್ಳೆ ಒಂದು ನ್ಯೂಸ್ ಸಿಗೋವಂಥ ಆಪರ್ಚುನಿಟೀಸ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ತುಂಬಾ ಎಮೋಷ್ನಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓಕೆ, ಸೊ ಲೈಕ್ ಸುಮ್ಮನೆ ನಂಗೆ ಅನ್ಸುತ್ತೆ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅಷ್ಟು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ, ಬಟ್ ಎಮೋಷನ್ಸ್ ಜಾಸ್ತಿ ಇದೆ ಈ ಪರ್ಸನ್ ನಿಮ್ಮ ಮೇಲೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಪರ್ಸನ್ ಬ್ರೇಕಪ್ ಆಗಿರ್ಬೋದು, ಬಟ್ ಇನ್ನೂ ನಿಮ್ಮನ್ನು ಬಿಟ್ಕೊಡ್ತಿಲ್ಲ. ಓಕೆ, ಸೊ ಆ ಥರ ಒಂದು ಫೀಲಿಂಗ್ಸ್ ಇದೆ. ಬಟ್ ಈ ಪರ್ಸನ್ ಲೈಕ್
ಇವ್ರಷ್ಟು ನಂಬಕಲ್ಲ. ಓಕೆ, ಸೊ ನೀವು ಇವ್ರನ್ನ ಲೈಕ್ ಕನ್ಸಿಡರ್ ಮಾಡೋದು ಬೇಡ ಅಂತ ಅನಿಸ್ತದೆ. ಆರ್ ಇದು ನಿಮ್ಮ ಇಷ್ಟ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಹೇಗೆ ಅನ್ವಯ ಆಗುತ್ತೋ ಹಾಕಿ ತೊಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಅನ್ವಯ ಆಗಲಿ ಅಂದರೆ ಅದನ್ನು ಹಾಗೆ ಬಿಟ್ಬಿಡಿ. ಬಟ್ ಆ್ಯಸ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಎಮೋಷ್ನಲ್ ಪರ್ಸನ್. ಓಕೆ, ಸೊ ಇವ್ರನ್ನ ಯಾರು ಬೇಕಾದರೂ ಇಷ್ಟಪಡಬಹುದು. ಸೊ ಅದಕ್ಕೆ ಈ ಪರ್ಸನ್ಗೆ ಲೈಕ್ ಇಷ್ಟೊಂದು ರೆಡ್ ಫ್ಲ್ಯಾಗ್ಸ್ ಬರ್ತಿದೆ. ಸೊ ಮೋಸ್ಟ್ಲಿ ಇವ್ರು ಯಾರನ್ನೋ ಈಗಾಗಲೇ ಇಷ್ಟಪಡ್ತಿದ್ದಾರೆ. ಓಕೆ, ಸೊ ಬೇರೆ ಕಾರ್ಡ್ಸಲ್ಲಿ ಏನೇನೋ ಲವರ್ಸ್ ಇದೆ. ಓಕೆ 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 ಜೆಮಿನೈ. ಸೊ ಮೇಜರ್ ಜೆಮಿನೈ ಇರ್ಬೋದು ಈ ಪರ್ಸನ್, ಏರ್ ಸೈನ್ಸ್ ಇರ್ಬೋದು. ಓಕೆ, ಆ್ಯಂಡ್ ಡಿಗೆಸ್ಟ್ ಮೇಲೆ ಇಷ್ಟಪಡ್ತಾರೆ ಸಹ. ಬಟ್ ಓಕೆ, ಸೊ ಕೆಲವ್ರಿಗೆ ಇದು ಮೆಚ್ಚೋ ವುಮೆನ್ ಇರ್ಬೋದು. ಆ್ಯಂಡ್ ಮೋಸ್ಟ್ಲಿ ಇಲ್ಲಿ ಯಾರೋ ಮೆಚ್ಚೋ ವುಮೆನ್ ಇವ್ರಿಗೆ ಅಡ್ವೈಸ್ ಮಾಡ್ತಿದ್ದಾರೆ. ಓಕೆ, ಅಂದರೆ ಇವ್ರಿಗಿಂತ ದೊಡ್ಡವ್ರು ಯಾರು, ತುಂಬ ದೊಡ್ಡ. ಓಕೆ, ಅವ್ರ ಹತ್ರ ಇವರು ಅಡ್ವೈಸ್ ಕೇಳ್ತಾರೆ. ಅಂದರೆ ಅವರಿಂದ ಏನಾದರೂ ಲೈಕ್ ಇವರಿಗೆ ಆಗುತ್ತಾ, ಇವರಿಗೆ ಹೇಗಾಗುತ್ತೆ ಅಂತ. ಫಸ್ಟ್ ಈ ಪರ್ಸನ್ ಟ್ಯಾರೋ ರೀಡರ್ ಸಹ ಇರ್ಬೋದು. ಓಕೆ, ಸೊ ಈ ಮೆಚ್ಚೋ ವುಮೆನ್ ಟ್ಯಾರೋ ರೀಡರ್ ಸಹ ಆಗಿರ್ಬೋದು. ಅವರಿಂದ ಅಡ್ವೈಸ್ ಕೇಳ್ತಿದ್ದಾರೆ. ಓಕೆ, ಸೊ ಕಮ್ಯುನಿಟಿ ಇದು ಯಾವುದೋ ಒಂದು ಈವೆಂಟಲ್ಲಿ ಮೋಸ್ಟ್ಲಿ ನಿಮಗೆ ಸಿಗೋ ಪ್ಲ್ಯಾನ್ ಇರ್ಬೋದು. 39 ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಇವ್ರ ಏಜ್ 39 ಇದೆ ಅಥವಾ ನಿಮ್ಮ ಏಜ್ 39 ಇದೆ, ಅಥವಾ ಇಲ್ಲಿ 39 ಇಂಪಾರ್ಟೆಂಟ್ ಆಗಿದೆ. ಈ ಒಂದು ನಂಬರ್ ಮೋಸ್ಟ್ಲಿ ಈ ನಂಬರ್ ವೆಹಿಕಲ್ ನಂಬರ್ ಸಹ ಆಗಿರ್ಬೋದು. ಓಕೆ, ಸೊ ಆ್ಯಂಡ್ ಕಮ್ಯುನಿಟಿ ಅದು ಫಂಕ್ಷನ್ಗೆ ಹೋಗ್ಬೋದು ನೀವು, ಅದರಲ್ಲಿ ಈ ಪರ್ಸನ್ ಸಿಗ್ಬೋದು ಸಹ. ಇವ್ರು ಹೊಸ ಪರ್ಸನ್ ಸಹ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ನಂಗೆ ಅನ್ಸುತ್ತೆ ಮೋಸ್ಟ್ಲಿ ನಿಮಗೆ ಅದು ಕೋರ್ಟ್ ಕೇಸ್ ಇರ್ಬೋದು ಈ ಪರ್ಸನ್ ಜೊತೆ. ಓಕೆ, ಸೊ ಲಿಬ್ರಾ ಸಹ ಆಗಿರ್ಬೋದು, ಮೇಜರ್ ಲಿಬ್ರಾ ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಈ ಪರ್ಸನ್ ಏನೋ ಹೇಳಬೇಕಂತಿದ್ದಾರೆ, ಬಟ್ ಅವ್ರಿಗೆ ಹೇಳುವಂಥ ಇನ್ನೂ ಮೂಮೆಂಟ್ ಬಂದಿಲ್ಲ. 14 ಇಂಪಾರ್ಟೆಂಟ್ ಇದೆ, ನಂಬರ್ 5 ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಹೈ ಹಾನರ್ ಇದೆ. ಓಕೆ, ಸೊ ಮೋಸ್ಟ್ ಈ ಪರ್ಸನ್ ಕೆಲಸ ತುಂಬ ಲೈಕ್ ಸೀರಿಯಸ್ಸಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಇರ್ಬೋದು, ಅಥವಾ ಇವ್ರ ಪೊಸಿಷನ್ ಲೈಕ್ ತುಂಬ ಒಳ್ಳೆ ಪೊಸಿಷನ್ ಇದೆ. ಓಕೆ, ಸೊ ಅಂಥ ಒಂದು ವ್ಯಕ್ತಿತ್ವ. ಅಂದರೆ ಇವ್ರು ಕೆಲಸ ಮಾಡೋದ್ರಲ್ಲಿ ಇವ್ರಿಗೆ ಪೊಸಿಷನ್ ಲೈಕ್ ಇದು ಸಿಗ್ಬೋದು, ಏನಂತಾರೆ ಇವ್ರಿಗೆ ಇನ್ಕ್ರಿಮೆಂಟು ಸಿಗ್ಬೋದು, ಅಥವಾ ಈವನ್ ಪ್ರಮೋಷನು ಸಿಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಸಹ ಬರ್ಬೋದು. ಓಕೆ, ಸೊ ಈ ವ್ಯಕ್ತಿಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರೋ ಚಾನ್ಸಸ್ ಇದೆ ನಿಮ್ಮಿಂದ. ಓಕೆ, ಸೊ ಅದಕ್ಕೆ ಇವ್ರಿಗೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಓಕೆ, ಸೊ ಇಂಟ್ಯೂಷನ್. ಓಕೆ, ಸೊ ಮೇಜರ್ ಇಂಟ್ಯೂಷನ್ ಇದೆ ಪರ್ಸನ್ಗೆ. ಅಂದರೆ ಇವ್ರ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ ನಿಮ್ಮ ಬಗ್ಗೆ. ಓಕೆ, ಆ್ಯಂಡ್ ಅಥವಾ ಈ ಪರ್ಸನ್ ಟ್ಯಾರೋ ರೀಡರ್ ಆಗಿರ್ಬೋದು, ಅಥವಾ ಯಾವುದೋ ಲೈಟ್ ವರ್ಕರ್ ಆಗಿರ್ಬೋದು. ಓಕೆ, ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಇಂಟ್ಯೂಷನ್ ಇವ್ರ ಬಗ್ಗೆ ಚೆನ್ನಾಗಿದೆ. ಓಕೆ, ಆ್ಯಂಡ್ ಲವ್ ಬಿಗಿನ್. ಓಕೆ, ಮೋಸ್ಟ್ಲಿ ಹೊಸ ಈ ಪರಿಚಯ ಆಗಿದೆ ಅವ್ರಿಗೆ, ಇದು ಒಳ್ಳೆ ಸೂಚನೆ. ಓಕೆ, ಮೋಸ್ಟ್ಲಿ ನೀವು ಇಷ್ಟಪಡ್ತಿರ್ಬೋದು. ಆ್ಯಂಡ್ ಹೊಸ ಪ್ರಪೋಸಲ್ ಸಹ ಬರ್ತಿರ್ಬೋದು ನಿಮಗೆ. ಓಕೆ, ಆ್ಯಂಡ್ ಅಥಾರಿಟಿ. ಓಕೆ, ಮೋಸ್ಟ್ಲಿ ಈ ಪರ್ಸನ್ ಅಥಾರಿಟಿನಲ್ಲಿದ್ದೀರಾ ಅಥವಾ ನೀವು ಅಥಾರಿಟಿನಲ್ಲಿದ್ದೀರಾ. ಓಕೆ, ಆ್ಯಂಡ್ ಇಲ್ಲಾಂದರೆ ತುಂಬ ಬಾಸಿ ಇವ್ರು ಹೇಳಿದ್ದೇ ನಡಿಬೇಕು. ಸೊ ಅಂಥ ಒಂದು ಸಿಚುವೇಶನ್. ಓಕೆ, ಪೇಷನ್ಸ್ ಆ್ಯಂಡ್ ಪ್ಲ್ಯಾನಿಂಗ್ ಇದೆ. ಓಕೆ, ಸೊ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಪೇಷನ್ಸ್ ಆಗಿದ್ದಾರೆ, ಅಥವಾ ನಿಮಗೆ ವೆಯ್ಟ್ ಮಾಡ್ತಿದ್ದಾರೆ ಏನೋ ಪ್ಲ್ಯಾನ್ ಮಾಡಲಿ ಅಂತ. ಆ್ಯಂಡ್ ತುಂಬ ವರ್ಷ ಆಯಿತು ಅಂತ ಅನಿಸುತ್ತೆ, ಏನೋ ಡಿಸಿಷನ್ಸ್ ಪೆಂಡಿಂಗ್ ಇದೆ, ಅದು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದು ಕ್ಲೇಮ್ ಮಾಡಿರಿ ನಿಮಗೆ. ಸೊ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಲಾಸ್ ಇದೆ. ಡೆಫಿನೆಟ್ಲಿ ಇಲ್ಲಿ ಬ್ರೇಕಪ್ ಆಗಿದೆ. ಓಕೆ, ಮೇಜರ್ ಬ್ರೇಕಪ್ ಆಗಿರುವಂಥ ಸೈನ್ಸ್ 2-3 ಇದೆ ಇಲ್ಲಿ. ಹಾರ್ಟ್ ಚಕ್ರ ಹುಷಾರಾಗಿರಿ. ಓಕೆ, ಸೊ ಎಮೋಷನ್ಸ್ ತುಂಬಾ ಎಮೋಷನ್ಸ್ಗೆ ಲೈಕ್ ಏನೋ ಆಗೋದ್ರಲ್ಲಿದೆ. ಲೈಕ್ ಏನೋ ನೀವು ಎಮೋಷನ್ಸ್ನ ಜಾಸ್ತಿ ವ್ಯಕ್ತಪಡಿಸ್ತಿಲ್ಲ, ಆರ್ ನೀವು ಎಮೋಷನ್ಸ್ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ, ಅದಕ್ಕೆ ಹಾರ್ಟ್ ಚಕ್ರ ಬರ್ತಿದೆ. ನೀವು ಯಾರ ಹತ್ರ ಶೇರ್ ಮಾಡ್ತಿಲ್ಲ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಅಗೇನ್ ಒನ್ ಮೋರ್ ಟವ ಕಾರ್ಡ್ ಇದು. ಓಕೆ, ಸೊ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೋ ಸಿಚುವೇಶನ್ ಇದೆ. ಓಕೆ, ಸೊ ಈ ಪರ್ಸನ್ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಮೇಜರ್ ಚೇಂಜಸ್ ಆಗುತ್ತೆ. ಬ್ರೇಕಪ್ ಆಗುತ್ತೆ, ಕೆಲವ್ರಿಗೆ ಬ್ರೇಕಪ್ ಆಗುತ್ತೆ, ಕೆಲವ್ರಿಗೆ ಜೊತೆಯಲ್ಲಿದ್ದೂ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಈ ರೀಡಿಂಗ್ ಇಷ್ಟೇ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಸೆಲೆಕ್ಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಗುಟ್ಟೆ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿದವ್ರಿಗೆ ರೀಡಿಂಗ್ ಅದು. ಸೊ ಏನಿದೆ ನೋಡೋಣ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ. ಈ ಪರ್ಸನ್ ಸ್ಟಕ್ ಇದ್ದಾರೆ, ಇವ್ರ ಲೈಫಲ್ಲಿ ಏನಕ್ಕೋ ಸ್ಟಕ್ ಆಗಿದ್ದಾರೆ ಅಂತ ಅರ್ಥ. ಓಕೆ, ಸೊ ಡೆಫಿನೆಟ್ಲಿ ಇವ್ರ ಲೈಫಲ್ಲಿ ಯಾವುದೋ ಸಿಚುವೇಶನಿಂದ ಈ ಪರ್ಸನ್ ಹೊರಗಡೆ ಬರೋಕ್ಕಾಗ್ತಿಲ್ಲ. ಇವ್ರ ಕರೆಂಟ್ ಫೀಲಿಂಗ್ಸ್. ಓಕೆ, ಮೋಸ್ಟ್ಲಿ ಇವ್ರು ನಿಮ್ಮಿಂದ ಈ ಥರ ಫೀಲಿಂಗ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಈ ಪರ್ಸನ್ಗೆ ಅನಿಸ್ತಿದೆ. ವಾವ್. ಓಕೆ, ಸೊ ಎಸ್, ಮೇಜರ್ ಚೇಂಜಸ್ ಇದೆ ಇಲ್ಲಿ, ಒಳ್ಳೇದಾಗತ್ತೆ.
ಸೊ ಮೇಜರ್ ವರ್ಗು ಸಹ ಇರ್ಬೋದು ಈ ವ್ಯಕ್ತಿ. ಆ್ಯಂಡ್ ಅಕಸ್ಮಾತ್ ನೀವು ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡ್ತಿದ್ರೆ ಒಳ್ಳೆ ನ್ಯೂಸ್ ಬರುತ್ತೆ. ಸೊ ಕ್ಲೇಮ್ ಮಾಡಿ ರೀಡಿಂಗ್ನ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಹೊಸ ಆಪರ್ಚುನಿಟೀಸ್, ಹೊಸ ಜಾಬ್ ಇನ್ನೂ ಬರೋ ಅಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ವಾವ್. ಓಕೆ, ಸೊ ಬ್ಯೂಟಿಫುಲ್. ಆ್ಯಂಡ್ ಓಕೆ, ಸೊ ಈ ವ್ಯಕ್ತಿ ತುಂಬ ಲೈಕ್ ನಿಮ್ಮ ಬಗ್ಗೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಓಕೆ, ಸೊ ಮೋಸ್ಟ್ಲಿ ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಈಗ ಲೈಕ್ ಇವ್ರಿಗೆ ಅದು ಸಾಲ್ವ್ ಆಗಲಿಲ್ಲ, ಅಥವಾ ಇವ್ರಿಗೆ ಎಕ್ಸ್ಪೆಕ್ಟ್ ರಿಸಲ್ಟ್ ಬಂದಿಲ್ಲ. ಓಕೆ, ಅಥವಾ ನೀವು ಅವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲ. ಓಕೆ, ಸೊ ಇವ್ರಿಗೆ ಹರ್ಟ್ ಆಗ್ತಿದೆ. ಓಕೆ, ಸೊ ಕೆಲವ್ರಿಗೆ ಇದು ಎಲ್ಲರ ಜೋಡಿಯಾಗಿ ಸೈನ್ಸ್ಗೂ ಅನ್ವಯ ಆಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಆಗ್ತವಲ್ಲಿ ಜನರಲ್ ರೀಡಿಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಎಲ್ಲೂ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ತಿದ್ದಾರೆ ಈ ಪರ್ಸನ್. ಓಕೆ, ಮೋಸ್ಟ್ಲಿ ನಿಮ್ಮ ಜೊತೆ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ತಿರ್ಬೋದು, ಅಥವಾ ಮೋಸ್ಟ್ಲಿ ಇವ್ರ ಆಫೀಸಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಟ್ರಾವೆಲಿಂಗ್ ಮಾಡೋ ಅಂಥ ಫೀಲಿಂಗ್ಸ್ ಇವ್ರಿಗೆ ಪ್ಲ್ಯಾನ್ ಮಾಡ್ತಿರೋ ಫೀಲಿಂಗ್ಸ್ ಬರ್ತಿದೆ. ಓಕೆ, ಸೊ ವೈಬ್ಸ್ ನನಗೆ ಡೆಫಿನೆಟ್ಲಿ ಈ ಪರ್ಸನ್ ಹ್ಯಾಪಿ ಆಗಿಲ್ಲ. ಏರ್ ಸೈನ್ಸ್ ಆಗಿರ್ಬೋದು ಈ ಪರ್ಸನ್. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತೊಗೊಳ್ಳಿ. ಜನರಲ್ ರೀಡಿಂಗ್ ಇದು. ಡೆಫಿನೆಟ್ಲಿ ತುಂಬಾ ಲೈಫಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವ್ರಿಗೆ ಸಿಕ್ಕಿಲ್ಲ. ಓಕೆ, ಪಾಸ್ಟ್ ಪರ್ಸನ್ಸ್ ಆಗಿರ್ಬೋದು. ರಿಯೂನಿಯನ್ ರೀಕನ್ಸಿಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಒಳ್ಳೆ ನ್ಯೂಸ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಪರ್ಸನ್ ವಾಪಸ್ ಬರ್ತಾರೆ, ಅಕಸ್ಮಾತ್ ನಿಮ್ಗೆ ಇವ್ರು ಬೇಕಾದರೆ ಮಾತ್ರ. ಓಕೆ, ಸೊ ಆ್ಯಂಡ್ ಗಾಸಿಪಿಂಗ್ ನಡೀತಿದೆ ನಿಮ್ಮ ಬಗ್ಗೆ, ಏನೋ ಗಾಸಿಪಿಂಗ್ ಮಾಡ್ತಿದ್ದಾರೆ ಜನ. ಎನಿವೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ, ಸೊ ನೋ ಪ್ರಾಬ್ಲಮ್. ಸೊ ವೆರಿ ಗುಡ್. ಆ್ಯಂಡ್ ನಂಗೆ ಅನ್ಸೋದು ಅದು ಫಂಕ್ಷನ್ ಅಟೆಂಡ್ ಮಾಡ್ತೀರಾ, ಆ ಫಂಕ್ಷನಲ್ಲಿ ಈ ಪರ್ಸನ್ನ ಮೀಟ್ ಮಾಡ್ತೀರಾ. ಓಕೆ, ಮೋಸ್ಟ್ಲಿ 5 ಸೈನ್ಸ್ ಆಗಿರ್ಬೋದು. ಓಕೆ, ಆ್ಯಂಡ್ ಯಾರೋ ಪ್ರಪೋಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ವಾವ್, ಕ್ಲೇಮ್ ಮಾಡಿ ರೀಡಿಂಗ್ನ. ಆ್ಯಂಡ್ ಸ್ಟಕ್ ಫೀಲಿಂಗ್ಸ್, ಈ ಪರ್ಸನ್ಗೆ ಡೆಫಿನೆಟ್ಲಿ ನಿಮ್ದು ಸ್ಟಕ್ ಫೀಲಿಂಗ್ಸ್ ಬರ್ತಿದೆ. ಓಕೆ, ಸೊ ವೈಬ್ ಸ್ಟಕ್ ಇದೆ. ಆ್ಯಂಡ್ ಓಕೆ, ಸೊ ಸ್ಟೆಬಿಲಿಟಿ ಇದೆ. ಆ್ಯಂಡ್ ಕೆಲವ್ರಿಗೆ ಸ್ಟೆಬಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಸ್ಟೆಬಿಲಿಟಿ ಬರ್ತಿದೆ. ಓಕೆ, ಜಾಬಲ್ಲಿ ಸ್ಟೆಬಿಲಿಟಿ ಬರ್ತಿದೆ, ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಬರ್ತಿದೆ. ಕ್ಲೇಮ್ ಮಾಡಿ ರೀಡಿಂಗ್ನ. ಆ್ಯಂಡ್ ನಂಗೆ ಅನ್ಸುತ್ತೆ ತುಂಬಾ ಪೆಟ್ಸ್ ಇಷ್ಟಪಡೋವಂಥ ವ್ಯಕ್ತಿ. ಓಕೆ, ಸೊ ಈ ಪರ್ಸನ್ ತುಂಬ ಪೆಟ್ಸು ಅಂದರೆ ಆ್ಯನಿಮಲ್ಸು ಅಂತ ಲೈಕ್ ಅವ್ರಿಗೆ ತುಂಬ ಇಷ್ಟ. ಆ್ಯನಿಮಲ್ಸ್ ಅಂದರೆ, ಪೆಟ್ಸ್ ಅಂದರೆ, ಸೊ ಆ ಥರ ಅಂಥ ವ್ಯಕ್ತಿ ಇವರು. ಓಕೆ, ಸೊ ತುಂಬ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯಕ್ಕೆ. ಓಕೆ, ಸೊ ಡೆಫಿನೆಟ್ಲಿ ಇವರು ಆಕ್ಯುಪೇಷನ್ ಅಂದರೆ ಅವ್ರ ಕೆಲಸ ಹುಡುಕ್ತಾ ಇದ್ದಾರೆ. ಕೆಲವರು ಇವ್ರು ಕೆಲಸ ಹುಡುಕ್ತಿದ್ದಾರೆ. ಇವ್ರ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ಓಕೆ, ಸೊ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ನೀವು ತುಂಬ ಇಷ್ಟಪಡ್ತಿದ್ದಾರೆ ಈ ಪರ್ಸನ್. ಓಕೆ, ಸೊ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಕೆಲವ್ರಿಗೆ. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ. ನನಗೆ 38 ಕಾಣಿಸ್ತಿದೆ. ಇವ್ರ ಏಜ್ 30s ಇರ್ಬೋದು, 40s ಇರ್ಬೋದು, 20s ಸಹ ಇರ್ಬೋದು. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೆ ಅಂತ ಜನರಲ್ ರೀಡಿಂಗ್ ಇದು. ಓಕೆ, ಆ್ಯಂಡ್ ಫ್ಯಾಮಿಲಿ ರೂಮ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದಾರೆ. ಕೆಲವ್ರಿಗೆ ಮೋಸ್ಟ್ಲಿ ಇವ್ರ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಸಹ ಇದ್ದಾರೆ, ಅಥವಾ ಇವರು ಮನೆ ಚೇಂಜ್ ಮಾಡ್ತಿದ್ದಾರೆ, ಶಿಫ್ಟ್ ಮಾಡ್ತಿದ್ದಾರೆ. ಓಕೆ, ಅಥವಾ ಪ್ಲೇಸ್ ಚೇಂಜ್ ಮಾಡ್ತಿದ್ದಾರೆ, ಪ್ಲೇಸ್ ಶಿಫ್ಟ್ ಮಾಡ್ತಿದ್ದಾರೆ. ಕರೆಂಟ್ ಫೀಲಿಂಗ್ಸ್ ಮೋಸ್ಟ್ಲಿ ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಈ ಪರ್ಸನ್. ಸೊ ಪಾತ್ವೇ ಇದೆ. ವಾವ್, ಯೂನಿವರ್ಸ್ ನಿಮಗೆ ಯಾವುದೋ ಒಂದು ಹೊಸ ಡೈರೆಕ್ಷನ್ ತೋರಿಸ್ತಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಗೆ ಯಾವುದೋ ಒಂದು ಸಮಸ್ಯೆಗೆ ಹೊಸ ಥರ ಪರಿಹಾರ ಸಿಗ್ತಿದೆ. ಬ್ಯೂಟಿಫುಲ್. ಕ್ಲೇಮ್ ಮಾಡಿ ರೀಡಿಂಗ್ನ. ಕೆಲವ್ರಿಗೆ ಮೆಮೊರೀಸ್ ಆಫ್ ಲವ್ ಇದೆ, ಅಂದರೆ ಪಾಸ್ಟ್ ಪರ್ಸನ್ ಇರ್ಬೋದು ಇವರು. ಓಕೆ, ಸೊ ಅದಕ್ಕೆ ನಿಮ್ಮನ್ನು ನೆನೆಸ್ಕೊಂಡು ಅಳ್ತಿರ್ಬೋದು ಅಥವಾ ಬೇಜಾರು ಪಡ್ತಿರ್ಬೋದು. ಸೊ ಥರ್ಡ್ ಐ ಚಕ್ರ ಇರೋದ್ರಿಂದ ಇಂಟ್ಯೂಷನ್. ಸೊ ಇವ್ರ ಇಂಟ್ಯೂಷನ್ ತುಂಬ ಹೈ ಆಗಿರ್ಬೋದು. ಓಕೆ, ಆ್ಯಂಡ್ ಮೋಸ್ಟ್ಲಿ ಟ್ಯಾರೋ ಕಾರ್ಡ್ ರೀಡರ್ ಸಹ ಆಗಿರ್ಬೋದು, ಅಥವಾ ಲೈಟ್ ವರ್ಕರ್ಸ್ ಆಗಿರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಸಕ್ಸಸ್. ಈ ಪರ್ಸನ್ ತುಂಬ ಸಕ್ಸಸ್ ಇಷ್ಟಪಡೋಂಥ ವ್ಯಕ್ತಿ. ಇವ್ರ ಕರೆಂಟ್ ಫೀಲಿಂಗ್ಸ್ ಮೋಸ್ಟ್ಲಿ ಅದು ಸಕ್ಸಸ್ಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಮೂಮೆಂಟ್, ಚಾಯ್ಸಸ್, ಡಿಸಿಷನ್ಸ್ ಬಂದಿದೆ. ಬ್ಯೂಟಿಫುಲ್. ಓಕೆ, ಸೊ ಇದು ಒಂಥರ ತುಂಬ ಪಾಸಿಟಿವ್ ಕಾರ್ಡ್. ಓಕೆ, ಸೊ ಡೆಫಿನೆಟ್ಲಿ ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ಲೈಫಲ್ಲಿ ಯಾವುದೋ ಒಂದು ಡೈರೆಕ್ಷನ್ ಚೇಂಜ್ ಮಾಡುವಂಥ ಒಂದು ಸಿಚುವೇಶನ್ ಬರ್ತಾ ಇದೆ. ಎಷ್ಟೊಂದು ಒಳ್ಳೊಳ್ಳೆ ಸಿಚುವೇಶನ್ ಬರ್ತಾಯಿರುತ್ತೆ, ಬಟ್ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊತಿರೋ, ಯಾವುದನ್ನು ಬಿಡ್ತಿರೋ. ಸೊ ಪ್ರಾಸ್ಪೆರಿಟಿ ಬಿಗಿನ್ಸ್ ಬರ್ತಿದೆ. ಓಕೆ, ಸೊ ಮೋಸ್ಟ್ಲಿ ಯಾರೋ ಹೊಸ ಪರ್ಸನ್ ಸಿಗ್ಬೋದು ನಿಮಗೆ, ಅಥವಾ ಲೈಕ್ ನಿಮ್ಮ ಲೈಫಲ್ಲಿ ಏನೋ ಹೊಸ ಬಿಗಿನಿಂಗ್ಸ್ ಇದೆ. ಓಕೆ,
ಆ್ಯಂಡ್ ಅವೇರ್ನೆಸ್ ಇದೆ. ಓಕೆ, ಯಾವುದ್ರನ್ನಾലും ತುಂಬ ಕನ್ಫ್ಯೂಸ್ ಆಗಿದ್ದೀರಾ ಲೈಫಲ್ಲಿ, ಅದನ್ನು ಸಾಲ್ವ್ ಮಾಡೋ ಸಿಚುವೇಶನ್ ಬರ್ತಿದೆ, ಬಟ್ ಅದನ್ನು ನೀವು ಕ್ಲೇಮ್ ಮಾಡ್ತಿಲ್ಲ. ಅಂದರೆ ಅದ್ರ ಬಗ್ಗೆ ನೀವು ನೋಡ್ತಿಲ್ಲ, ಆ ಸಿಚುವೇಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಓಕೆ, ಸೊ ಈ ಪರ್ಸನ್ ನೀವು ಫೀಲಿಂಗ್ಸ್ ಡೆಫಿನೆಟ್ಲಿ ಯಾವುದೋ ಹೊಸ ಬಿಗಿನಿಂಗ್ ನಿಮ್ಮ ಜೊತೆ ಲೈಕ್ ಇದೆ ಅಂತ ಅನಿಸ್ತಿರ್ಬೋದು ಈ ಪರ್ಸನ್ಗೆ, ಬಟ್ ಇವರು ಸಹ ರೆಡಿ ಇಲ್ಲ ಇನ್ನು. ಓಕೆ, ಬಿಕಾಸ್ ನನಗೆ ಇಲ್ಲಿ ಟೈಮ್ ಡಿಲೇ ಕಾಣಿಸ್ತಿದೆ. ಟೈಮ್ ಡಿಲೇ ಅಂದರೆ ಯೂನಿವರ್ಸ್ ಸಹ ಟೈಮ್ ಡಿಲೇ ತೋರಿಸುತ್ತೆ. ಸೊ ಇನ್ನೇನೋ ಒಂದು ಇರ್ಬೋದು, ಆಪರ್ಚುನಿಟಿ ಇರ್ಬೋದು ಇಲ್ಲಿ, ಅಥವಾ ಇಲ್ಲೇನೋ ಹಿಂಡ್ರೆನ್ಸ್ ಇದೆ, ಸ್ಟಕ್ ಸಿಚುವೇಶನ್ ಇದೆ. ಓಕೆ, ಸೊ ಲೈಫಲ್ಲಿ ಏನೋ ಒಂದು ಸಾಧಿಸಬೇಕು ಅಂತಿದ್ದಾರೆ ಈ ಪರ್ಸನ್, ಅದಂತೂ 100% ಶೋ. ಇವ್ರ ಕರೆಂಟ್ ಫೀಲಿಂಗ್ಸಲ್ಲಿ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ. ಓಕೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸದ್ಯಕ್ಕೆ. ಮೋಸ್ಟ್ಲಿ ಯಾವುದೋ ಪ್ರಾಜೆಕ್ಟ್ ವರ್ಕಲ್ಲಿ ಇರ್ಬೋದು, ಅಥವಾ ಇವ್ರ ಲೈಫ್ ಸೆಟ್ಲ್ ಆಗಬೇಕು ಅಂತ ಇವ್ರು ವೆಯ್ಟ್ ಮಾಡ್ತಿರ್ಬೋದು. ಸ್ಟೆಬಿಲಿಟಿ ಬರಬೇಕು ವೆಯ್ಟ್ ಮಾಡ್ತೀವಿ, ಡೆಫಿನೆಟ್ಲಿ ಇವ್ರು ಸ್ಟೆಬಿಲಿಟಿ ಬರ್ತಿದೆ. ಓಕೆ, ಬ್ಯೂಟಿಫುಲ್. ಓಕೆ, ಅಥವಾ ನಾನು ಹೇಳ್ದಂಗೆ ಈ ಪರ್ಸನ್ ಟ್ಯಾರೋ ರೀಡರ್ ಆಗಿರ್ಬೋದು, ಲೈಟ್ ವರ್ಕರ್ ಆಗಿರ್ಬೋದು, ಅಥವಾ ಇವ್ರ ಇಂಟ್ಯೂಷನ್ ತುಂಬ ಹೈ ಆಗಿರುವಂಥ ಇಂಟ್ಯೂಷನ್. ಓಕೆ, ಪೈಸಿಯನ್ಸ್ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಈ ಪರ್ಸನ್ ಸಿಚುವೇಶನಲ್ಲಿ ಈಗ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ ಇವರು ಅಂದರೆ, ಇವ್ರು ಏನು ಅಷ್ಟು ಇಂಟ್ರೆಸ್ಟ್ ಕೊಡ್ತಿಲ್ಲ. ಅಂದರೆ ಮೋಸ್ಟ್ಲಿ ಇವ್ರ ಎಮೋಷನ್ಸ್ ಸದ್ಯಕ್ಕೆ ಅಷ್ಟು ಹೈ ಇಲ್ಲ ನಿಮ್ಮ ಮೇಲೆ. ಸೊ ಇವ್ರು ಟೈಮ್ ತೊಗೋತಾರೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮನ್ನು ಮೀಟ್ ಮಾಡ್ತಾರೆ. ಕೆಲವ್ರಿಗೆ ಮೀಟ್ ಮಾಡಬೇಕು ಅಂತ ಅನಿಸ್ತಿರ್ಬೋದು, ಅಥವಾ ಈ ಪರ್ಸನ್ ಮೀಟ್ ಮಾಡಲಿಕ್ಕೂ ಸಹ ಏನೋ ಇವ್ರಿಗೆ ಅಡೆತಡೆ ಇರ್ಬೋದು. ಓಕೆ, ಸೊ ರಿಯೂನಿಯನ್ ರೀಕನ್ಸಿಲೇಷನ್ ವೆಯ್ಟ್ ಮಾಡಿದವ್ರಿಗೆ ಒಳ್ಳೆ ನ್ಯೂಸ್ ಇದೆ. ರಿಯೂನಿಯನ್ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತೀವಿ. ಕ್ಲೇಮ್ ಮಾಡ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಕಮೆಂಟಿಂಗ್. ಥ್ಯಾಂಕ್ ಯು, ಧನ್ಯವಾದಗಳು ಕೊಟ್ಟೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿದವ್ರಿಗೆ ರೀಡಿಂಗ್ ಇದು. ಓಕೆ, ಸೊ ಏನಿದೆ ಈ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅಂತ ನೋಡೋಣ. ಆ್ಯಂಡ್ ಓಕೆ, ಸೊ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿದೆ ನಿಮ್ಮ ಲೈಫಲ್ಲಿ. ಈ ಪರ್ಸನ್ ಮೋಸ್ಟ್ಲಿ ಏರ್ ಸೈನ್ ಆಗಿರ್ಬೋದು, ಅಥವಾ ನೀವು ಏರ್ ಸೈನ್ ಆಗಿರ್ಬೋದು. ಆ್ಯಂಡ್ ತುಂಬ ಪಾಸಿಟಿವ್ ಆಗಿದ್ದಾರೆ ಇವ್ರು ನಿಮ್ಮ ಬಗ್ಗೆ. ಓಕೆ, ಮೋಸ್ಟ್ಲಿ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಅಕಸ್ಮಾತ್ ನೀವು ಪ್ರಪೋಸಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಪ್ರಪೋಸಲ್ ಬರ್ತಿದೆ. ಓಕೆ, ವಾವ್, ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ಸೊ ಇದೆಲ್ಲ ಝೋಡಿಯಾಕ್ ಸೈನ್ಸ್ಗೆ ಅನ್ವಯ ಆಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಆ್ಯಂಡ್ ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ ಅವರಿಗೆ. ಸೊ ಮೋಸ್ಟ್ಲಿ ನಿಮ್ಮನ್ನು ನೆನೆಸ್ಕೊಂಡಿದ್ದೆ ಬರ್ತಿಲ್ಲ. ಸೊ ಕರೆಂಟ್ ಫೀಲಿಂಗ್ಸ್. ಓಕೆ, ಆ್ಯಂಡ್ ಎಲ್ಲೋ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಓಕೆ, ಮೋಸ್ಟ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ ಮೇಜರ್ಲಿ ಲಿಯೋ ಆಗಿರ್ಬೋದು. ಓಕೆ, ಸೊ ನನಗೆ ಮೇಜರ್ ಲಿಯೋ ವೈಬ್ಸ್ ಬರ್ತಿದೆ ಈ ಪರ್ಸನಿಂದ. ಆ್ಯಂಡ್ ತುಂಬ ಬಾಸಿ, ತುಂಬ ಕಂಟ್ರೋಲಿಂಗ್. ಓಕೆ, ಸೊ ಲೈಕ್ ನಿಮ್ಮನ್ನು ಯಾರನ್ನೂ ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಂಥ ಪರ್ಸನ್. ಸೊ ಜೆಮಿನೈ ಸಹ ಆಗಿರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ನನ್ನ ಜೊತೆ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಓಕೆ, ಡೆಫಿನೆಟ್ಲಿ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿದೆ. ಓಕೆ, ಬ್ಯೂಟಿಫುಲ್. ತುಂಬ ಸ್ಟೆಬಿಲಿಟಿ ಇದೆ ಈ ಪರ್ಸನಲ್ಲಿ. ಓಕೆ, ಆ್ಯಂಡ್ ಅರ್ತ್ ಸೈನ್ಸ್ ಇದೆ. ಓಕೆ, ದ ಮೋಸ್ಟ್ ಈ ಪರ್ಸನ್ ಅರ್ತ್ ಸೈನ್ಸ್ ಆಗಿರ್ಬೋದು, ಅಥವಾ ನೀವು ಅರ್ತ್ ಸೈನ್ ಆಗಿರ್ಬೋದು. ಓಕೆ, ಆ್ಯಂಡ್ ಈ ಪರ್ಸನ್ ನೆಕ್ಸ್ಟ್ ಸ್ಟೆಪ್ ತೊಗೋತಾರೆ ನಿಮ್ಮ ಜೊತೆ. ಮೋಸ್ಟ್ಲಿ ಮದುವೆ ಪ್ರಪೋಸಲ್ಸ್ ಬರ್ಬೋದು ನಿಮಗೆ. ವಾವ್. ಓಕೆ, ಕ್ಲೇಮ್ ಮಾಡಿ ರೀಡಿಂಗ್ನ. ಪೈಸಿಯನ್ಸ್ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ತುಂಬ ಸೀಕ್ರೆಟಿವ್ ಪರ್ಸನ್. ಓಕೆ, ಸೊ ಇವ್ರು ಎಲ್ಲದನ್ನು ಹಂಚ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಕೆಲವು ಸೀಕ್ರೆಟ್ಸ್ ಇದೆ. ಓಕೆ, ಸೊ ಕರೆಂಟ್ ಫೀಲಿಂಗ್ಸ್, ಸೀಕ್ರೆಟ್ಸ್. ಓಕೆ, ಡೆಫಿನೆಟ್ಲಿ ಎಮೋಷನ್ಸ್ ಜಾಸ್ತಿ ಇದೆ ಇಲ್ಲಿ. ಆ್ಯಂಡ್ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ. ಈ ಹೊಸ ಪರ್ಸನ್ ಸಹ ಆಗಿರ್ಬೋದು. ಆ್ಯಂಡ್ ಕೆಲವ್ರಿಗೆ ಲೈಕ್ ಪಾಸ್ಟ್ ಪರ್ಸನ್ ಸಹ ಆಗಿರ್ಬೋದು. ಜರ್ನಿ ಇದೆ. ಓಕೆ, ಸೊ ಈ ಪರ್ಸನ್ ನಿಮ್ಮ ಜೊತೆ ಎಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಆ್ಯಂಡ್ ಟ್ರಿಪ್ ಸಹ ಪ್ಲ್ಯಾನ್ ಮಾಡ್ತಾರೆ ನಿಮ್ಮ ಜೊತೆ. ಆ್ಯಂಡ್ ಅಥವಾ ನೀವೆಲ್ಲರೂ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ ಇವ್ರ ಜೊತೆ. ಓಕೆ, ವಾವ್. ಓಕೆ, ಸೊ ಇವರು ಒಫಿಷಿಯಲ್ ಪರ್ಸನ್ ಆಗಿರ್ಬೋದು. ಓಕೆ, ಯೂನಿಫಾರ್ಮ್ ಎಲ್ಲ ನೋಡ್ತಿದ್ರೆ ನನಗೆ ಸರ್ ಮೇಜರ್ ಆರ್ಮಿ ಪರ್ಸನ್ ಆಗಿರ್ಬೋದು, ಅಥವಾ ತುಂಬಾ ಹೈ ತುಂಬ ಹೈ ಆಫೀಸರ್ ಆಗಿರ್ಬೋದು. ಓಕೆ, ಸೊ ಅಂಥ ಪರ್ಸನ್ ಮೇಜರ್ಲಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಗ್ರೇಟ್. ಓಕೆ, ಸೊ ಇಲ್ಲಿ ಯಾವುದೋ ಮೆಸೇಜ್ ಇದೆ ಈ ಪರ್ಸನಿಂದ. ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಮೆಸೇಜ್ ಮಾಡ್ತಿರ್ಬೋದು, ಅಥವಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ಬೋದು, ಅಥವಾ ಇನ್ನೇನು ಸ್ಟಾರ್ಟ್ ಮಾಡ್ಬೋದು ಮೆಸೇಜ್ ಮಾಡ್ಲಿಕ್ಕೆ. ಓಕೆ, ಸೊ ಇವ್ರ ಮೇಲೆ ಫೀಮೇಲ್ ಆಗಿರ್ಬೋದು, ಅಥವಾ ಮೇಲ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ನಾವು ಮೇಲ್ ನೋಡಲ್ಲ, ಬಟ್ ಎರಡೆರಡು ಮೇಲ್ ಬಂದಿದೆ. ಸೊ ಮೋಸ್ಟ್ಲಿ ಇದು ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ಸ್ ಇರ್ಬೋದು. ಓಕೆ, ವಾವ್. ಓಕೆ, ಬ್ಯೂಟಿಫುಲ್. ಓಕೆ, ಸೊ ಡೆಫಿನೆಟ್ಲಿ ಅದು ಚೇಂಜಸ್ ಬರ್ತಿದೆ ನಿಮ್ಮ ಲೈಫಲ್ಲಿ.
ಮೋಸ್ಟ್ಲಿ ಈ ಪರ್ಸನಿಂದನೇ ಏನೋ ಚೇಂಜ್ ಆಗ್ತಿರ್ಬೋದು, ಅಥವಾ ಇವ್ರ ಪ್ಲೇಸಿಗೆ ಸಹ ನೀವು ಶಿಫ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಬ್ಯೂಟಿಫುಲ್. ಆ್ಯಂಡ್ ಬೇರೆ ಕಾರ್ಡ್ಸಲ್ಲಿ ಇದೆ ನೋಡೋಣ. ತುಂಬ ಒಳ್ಳೊಳ್ಳೆ ಕಾರ್ಡ್ಸ್ ಬಂದಿದೆ ಈ ರೀಡಿಂಗಲ್ಲಿ. ಬ್ಯೂಟಿಫುಲ್. ನ್ಯೂ ಬಿಗಿನಿಂಗ್ಸ್. ಓಕೆ, ಕೆಲವರಿಗೆ ನ್ಯೂ ಬಿಗಿನಿಂಗ್ಸ್ ಬರ್ತಿದೆ. ಸೊ ಕ್ಲೇಮ್ ಮಾಡಿ ಈ ರೀಡಿಂಗ್ನ. ಆ್ಯಂಡ್ ಮೇಜರ್ ಯೂನಿವರ್ಸ್, ಮೇಜರ್ ಜುಪಿಟರ್. ಓಕೆ, ಸೊ ತುಂಬ ಬುದ್ಧಿ ಇರುವಂಥ ವ್ಯಕ್ತಿ. ಮೇಜರ್ ಜುಪಿಟರ್ ಕಾಣಿಸ್ತಿದೆ ನನಗೆ. ತುಂಬ ಬುದ್ಧಿ ಇರುವಂಥ ವ್ಯಕ್ತಿ ಇವರು. ಓಕೆ, ವಾವ್. ಓಕೆ, ಸೊ ಎಷ್ಟೊಂದು ಜನ ರಿಯೂನಿಯನ್, ರೀಕನ್ಸಿಲೇಷನ್ ಅಥವಾ ಹೊಸ ಲವ್ ಟ್ರೈ ಮಾಡಿದ್ರೆ ಹಾರ್ಮನಿ ಬರ್ತಿದೆ ರಿಲೇಷನ್ಶಿಪ್ಪಲ್ಲಿ. ಓಕೆ, ಆ್ಯಂಡ್ ನೀವು ಹಳೆ ಲವ್ ಆಗಿದ್ರೂ ಸಹ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಹಾರ್ಮನಿ ತೋರಿಸ್ತಾ ಇದೆ ನನಗೆ. ಬ್ಯೂಟಿಫುಲ್. ಓಕೆ, ಸೊ ಎಮೋಷ್ನಲಿ ಕನೆಕ್ಟ್ ಆಗ್ತಿದ್ದಾರೆ ಈ ಪರ್ಸನ್ ನಿಮ್ಮ ಜೊತೆ. ಆ್ಯಂಡ್ ಹುಷಾರಾಗಿರಿ. ಓಕೆ, ಸೊ ಕೆಲವು ಸಲ ಎಮೋಷ್ನಲಿ ಫೀಲಿಂಗ್ಸ್ ಈ ಥರ ಇರಲ್ಲ. ಓಕೆ, ಸೊ ಡಿಪೆಂಡ್ ಆಗುತ್ತೆ. ಈ ಪರ್ಸನ್ ತುಂಬ ನಂಗನ್ಸುತ್ತೆ ಇವರು ಜಾಸ್ತಿ ಬುದ್ಧಿ ಇರುವಂಥ ವ್ಯಕ್ತಿ. ಓಕೆ, ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀಇದೆ, ಸೊ ಆ ಸೌಂಡ್ ಎಲ್ಲ ಬರ್ತಿದೆ, ಇಗ್ನೋರ್ ಮಾಡಿ ಅದನ್ನು. ಸೊ ವಿಸ್ಡಮ್ ಬಂದಿದೆ. ಓಕೆ, ಇಲ್ಲಿ ಪರ್ಸನ್ಗೆ ಲೈಫಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೇ ಇದೆ. ಓಕೆ, ಅದಕ್ಕೆ ನಂಗೆ ಅನ್ಸುತ್ತೆ ಮೋಸ್ಟ್ಲಿ ಜುಪಿಟರ್ ಹೈ ಇದೆ ಇಲ್ಲಿ. ಸೊ ಅದಕ್ಕೆ ಈ ಪರ್ಸನ್ ತುಂಬ ಸಕ್ಸಸ್ ಬರ್ತಿದೆ ಲೈಫಲ್ಲಿ. ವಾವ್. ಓಕೆ, ಸೊ ಕ್ಲೇಮ್ ಮಾಡಿದ್ದೀನಿ. ಇವ್ರ ಫೀಲಿಂಗ್ ಅನಿಸ್ತಿದೆ ಇವ್ರು ನಿಮ್ಮ ಜೊತೆ ಇದ್ದರೆ ಇವ್ರು ಸಕ್ಸಸ್ಫುಲ್ ಆಗಿರ್ತಾರೆ. ಓಕೆ, ಸೊ ಅಂಥ ಒಂದು ವ್ಯಕ್ತಿತ್ವ. ಬ್ಯೂಟಿಫುಲ್. ಓಕೆ, ಸೊ ತುಂಬ ಪವರಲ್ಲಿರುವಂಥ ವ್ಯಕ್ತಿ, ಹೈ ಪವರ್. ಓಕೆ, ಮೇಜರ್ ಲಿಯೋ ಆಗಲೂ ಸಹ ಇರಬಹುದು ಅಥವಾ ಬೇರೆ ಸೈನ್ ಇರ್ಬೋದು, ಬಟ್ ಇವ್ರು ಪವರ್ಫುಲ್ ಇದ್ದಾರೆ. ಮೋಸ್ಟ್ಲಿ ಇವ್ರ ಜಾಬ್ ತುಂಬ ಪವರ್ಫುಲ್ ಆಗಿರೋಂಥ ಜಾಬ್. ಓಕೆ, ಸೊ ಅಂಥ ವ್ಯಕ್ತಿ ಇವರು. ಆ್ಯಂಡ್ ಲೈಕ್ ಇವ್ರು ಯಾರಿಗೂ ಇದುವರೆಗೂ ಏನಕ್ಕೂ ಪರ್ಮಿಷನ್ ಕೇಳಿಲ್ಲ. ಓಕೆ, ಬಟ್ ಲೈಕ್ ನಿಮ್ಮನ್ನು ನೋಡಿದ್ರೆ ತುಂಬ ಇಷ್ಟಪಡ್ತಾರೆ. ಓಕೆ, ಸೊ ನೀವೇನೇ ಹೇಳಿದ್ರು ಕೇಳ್ತಾರೆ. ಓಕೆ, ಅಂಥ ವ್ಯಕ್ತಿತ್ವ. ಸಫರಿಂಗ್ ಇನ್ ಸೈಲೆನ್ಸ್. ಓಕೆ, ಸೊ ಮೋಸ್ಟ್ ಈ ಪರ್ಸನ್ಗೆ ಏನೋ ಆಗಿರ್ಬೋದು ಪಾಸ್ಟಲ್ಲಿ. ಸೊ ಅವರು ಸಫರ್ ಪಡ್ತಿದ್ದಾರೆ ಒಳಗಡೆ, ಅದು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನಿಸುತ್ತೆ. ಇವ್ರ ಫೀಲಿಂಗ್ಸ್ ಸಫರಿಂಗ್ ಇದೆ. ಓಕೆ, ಬಟ್ ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಸಫರಿಂಗ್ ಇನ್ ಸೈಲೆನ್ಸ್ ಇದೆ. ಆ್ಯಂಡ್ ಎಮೋಷನಲಿ ವಿಡ್ರಾ ಕೂಡ ಮಾಡ್ಬೋದು ಈ ಪರ್ಸನ್, ಬಿಕಾಸ್ ಇವ್ರು ಎಮೋಷನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ. ಓಕೆ, ಸೊ ಎಮೋಷನಲಿ ಇವ್ರನ್ನ ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಕೆಲವು ಎಮೋಷನ್ಸ್ ತುಂಬ ಕಂಟ್ರೋಲ್ ಮಾಡ್ಕೊತಾರೆ. ಸೊ ಅಂಥ ವ್ಯಕ್ತಿ. ಸೊ ಓಕೆ, ಸೊ ಈ ರೀಡಿಂಗ್ ಚೆನ್ನಾಗೇ ಇತ್ತು, ತುಂಬ ಪಾಸಿಟಿವ್ ಆಗಿತ್ತು ನನಗೆ. ಆ್ಯಂಡ್ ಪಾಸ್ಟ್ ವ್ಯಕ್ತಿ ಸಹ ಆಗಿರ್ಬೋದು. ಕೆಲವರಿಗೆ ಬಿಟ್ಟು ಹಾರ್ಮನಿ ಬಂದಿದೆ. ಸೊ ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ಬಿಟ್ಟು ಹೋಗಿದ್ರೆ ಅವರು ಬರೋ ಚಾನ್ಸಸ್ ಜಾಸ್ತಿ ಕಾಣಿಸಿದೆ. ಆ್ಯಂಡ್ ಮೇನ್ ಫೀಮೇಲ್ ಬಂದಿರೋದ್ರಿಂದ ಡೆಫಿನೆಟ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಿದೆ ಈ ರೀಡಿಂಗೆಲ್ಲ. ಓಕೆ, ಸೊ ನಿಮಗೆ ಪಾಸಿಟಿವ್ ಯಾವುದೋ ನ್ಯೂಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಬರ್ತಿದೆ. ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಲೈಕ್, ಸಬ್ಸ್ಕ್ರೈಬಿಂಗ್, ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.